ನಮಸ್ಕಾರ ಸ್ನೇಹಿತರೆ, ನಾ ಸಂಜನಾ. ಇದು ಸಂಜನಾ ಕ್ರಿಯೇಷನ್ಸ್. ಹಾಗೆ ಎಕ್ಸಸೈಸ್ ಇರ್ಬೋದು, ಟೂರ್, ಟ್ರಿಪ್ ಆರ್ ಟ್ರೆಡಿಷನಲ್ ಫುಡ್. ಎಸ್, ಇವತ್ತಿನ ಈ ವಿಡಿಯೋದಲ್ಲಿ ಒಂದು ಒಳ್ಳೆಯ ಫುಡ್ ಅನ್ನ ಹೇಳ್ತಾ ಇದ್ದೇನೆ. ಏನಿದು ಫುಡ್ ಎಲ್ಲವನ್ನು ಹೇಳ್ತೇನೆ ಫ್ರೆಂಡ್ಸ್. ಈ ವಿಡಿಯೋವನ್ನು ಎಲ್ಲೂ ಸ್ಕಿಪ್ ಮಾಡಬೇಡಿ, ಯಾಕೆಂದ್ರೆ ಪ್ರತಿಯೊಂದು ಇಂಪಾರ್ಟೆಂಟ್ ಆಗಿದೆ. ನಾಟ್ ಫ್ರೆಂಡ್ಸ್, ಯಾರೆಲ್ಲ ವಿಡಿಯೋವನ್ನ ನೋಡ್ತಾ ಇದ್ರೆ ದಯವಿಟ್ಟು ಒಂದು ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡಿ ನನ್ನ ವಿಡಿಯೋವನ್ನ ನೋಡಿ ಅಂತ ಹೇಳ್ತಾ ಬನ್ನಿ ಫ್ರೆಂಡ್ಸ್. ಈ ವಿಡಿಯೋದಲ್ಲಿ ಒಂದು ಡ್ರೈ ಫ್ರೂಟ್ ಲಡ್ಡು ಮಾಡೋದು ಹೆಚ್ಚು ಸಮಯ ಇಲ್ಲ, ಆದ್ರೆ ಇದನ್ನ ಯಾಕೆ ತಿನ್ಬೇಕು, ನಾನು ಯಾಕೆ ತಿಂದೆ, ಇವತ್ತಿನ ಈ ವಿಡಿಯೋದಲ್ಲಿ ಒಂದು ಡ್ರೈ ಫ್ರೂಟ್ ಲಡ್ಡು ಮಾಡಿದ್ದೇನೆ. ಆ ಒಂದು ಲಡ್ಡುವನ್ನ ಹೇಗೆ ಮಾಡೋದು ಅನ್ನೋದನ್ನ ಇವತ್ತಿನ ಈ ವಿಡಿಯೋದಲ್ಲಿ ತೋರಿಸ್ತಾ ಇದ್ದೀನಿ. ನೋಡಿ, ಡ್ರೈ ಫ್ರೂಟ್ಸ್ ಲಡ್ಡು ನಾನು ಮಾಡಿದ್ದೇನೆ, ಅದನ್ನ ಈ ವಿಡಿಯೋದಲ್ಲಿ ನಿಮಗೆ ತೋರಿಸ್ತಾ ಇದ್ದೀನಿ ಸ್ನೇಹಿತರೆ. ಹಾಗೆ ಈ ಲಡ್ಡುವನ್ನ ಯಾವಾಗ ತಗೋಬೇಕು ಮತ್ತೆ ಅದ್ರ ಜೊತೆ ಏನ್ ತಗೋಬೇಕು ಅನ್ನೋದನ್ನ ಕೂಡ ಹೇಳ್ತೇನೆ. ವಿಡಿಯೋವನ್ನ ಎಲ್ಲೂ ಸ್ಕಿಪ್ ಮಾಡದೆ ಕಂಪ್ಲೀಟ್ ಆಗಿ ನೋಡಿ. ಹಾಗಾದ್ರೆ ಬನ್ನಿ ಸ್ಟಾರ್ಟ್ ಮಾಡೋಣ ಸ್ನೇಹಿತರೆ. ಈಗ ಬನ್ನಿ, ನಾವು ಇದಕ್ಕೆ ಹಲವಾರು ಐಟಮ್ಗಳು ಬೇಕಾಗ್ತದೆ. ಫಸ್ಟ್ ಆಫ್ ಆಲ್ ನಾನು ಇಲ್ಲಿ ತುರಿದ ಕೊಬ್ಬರಿಯನ್ನ ತೋರಿಸ್ತಾ ಇದ್ದೇನೆ. ಕೊಬ್ಬರಿ ನಾನು 1 ಕಪ್ ಅಷ್ಟು ತಗೊಂಡಿದ್ದೇನೆ. ಹಾಗೆ ಡೇಟ್ಸ್, 2-3 ಕ್ವಾಲಿಟಿ ಡೇಟ್ಸ್ ಸಿಗುತ್ತೆ, ವಿತ್ ಸೀಡ್ಲೆಸ್ ಕೂಡ ಸಿಗುತ್ತೆ. ನಾನು ತಂದಿದ್ದು ಇದು ಸೀಡ್ ಇತ್ತು. ಸೀಡ್ ಕೂಡ ನೀವು ತೆಕ್ಕೊಂಡು ಸ್ವಲ್ಪ ಸ್ಮ್ಯಾಶ್ ಮಾಡ್ಕೋಬಹುದು, ಮಿಕ್ಸಿಲಾದ್ರೂ ಮಾಡ್ಕೋಬಹುದು, ಅಥವಾ ಕೆಲವೊಂದು ತುಂಬಾ ಸ್ಮೂತ್ ಆಗಿರುತ್ತೆ, ಅದು ಹೀಗೆ ಮಾಡ್ಬೋದು. ಈಗ ನಾನು 3/4 ಕಪ್ ಅಷ್ಟು ಬಾದಾಮಿಯನ್ನ ತಗೊಂಡಿದ್ದೇನೆ, 1/2 ಕಪ್ ಗೋಡಂಬಿ, 3 ಸ್ಪೂನ್ ಸೂರ್ಯಕಾಂತಿ ಬೀಜ, 3 ಸ್ಪೂನ್ ಪಂಪಿನ್ ಸೀಡ್ಸ್ ಅಂಡ್ ಒಂದು 4 ಸ್ಪೂನ್ ಅಷ್ಟು ಪಿಸ್ತಾವನ್ನ ತಗೊಂಡಿದ್ದೇನೆ. ಎಲ್ಲವನ್ನ ಕಟ್ ಮಾಡಿಟ್ಕೊಂಡಿದ್ದೇನೆ. ಈ ಸೂರ್ಯಕಾಂತಿ ಬೀಜ ಮತ್ತು ಪಂಪಿನ್ ಅನ್ನ ಕಟ್ ಮಾಡೋದು ಬೇಡ. ಸೊ ದ್ರಾಕ್ಷಿಯನ್ನ ಒಂದು 1/2 ಕಪ್ ಅಷ್ಟು ತಗೊಂಡಿದ್ದೇನೆ. ನೀವು ಕಪ್ಪದು ಮತ್ತು ಇದನ್ನ ಎರಡು ಮಿಕ್ಸ್ ಮಾಡ್ಕೊಂಡಿದ್ದೇನೆ ಇತ್ತು. ಅದ್ರ ಜೊತೆಗೆ 6 ಅಂಜೂರವನ್ನ 6 ಅಂಜೂರ್ ಅಂತ ತಗೊಂಡಿದ್ದೇನೆ. ಅದನ್ನ ಸಣ್ಣದಾಗಿ ಕಟ್ ಮಾಡ್ಕೋಬೇಕು. ಮತ್ತೆ ಸೆಸಮ ಒಂದು 3 ಸ್ಪೂನ್ ಅಷ್ಟು ಬಿಳಿ ಎಳ್ಳನ್ನ ತಗೊಂಡಿದ್ದೀನಿ. ಓಕೆನಾ. ಈಗ ನಾವು ಡ್ರೈ ರೋಸ್ಟ್ ಮಾಡಬೇಕು. ಗ್ಯಾಸ್ ಅನ್ನ ತುಂಬಾ ಲೋ ಇಟ್ಕೊಳ್ಳಿ. ಈಗ ಡ್ರೈ ರೋಸ್ಟ್ ಮಾಡೋದು ಯಾವ್ದು ಕೇಳಿದ್ರೆ 3 ಸ್ಪೂನ್ ಅಷ್ಟು ನಾವು ಪಂಪ್ಕಿನ್ ಸೀಡ್ ಅನ್ನ, ಪಂಪ್ಕಿನ್ ಬೀಜವನ್ನ ಮತ್ತು ಸೂರ್ಯಕಾಂತಿ ಬೀಜವನ್ನ ಆಡ್ ಮಾಡ್ಕೊಳ್ಳುವ. ಇದಕ್ಕೆ ಯಾವುದು ತುಪ್ಪವನ್ನ ಮಿಕ್ಸ್ ಮಾಡ್ಕೊಳ್ಳೋ ಅಗತ್ಯ ಇಲ್ಲ. ಇದಿಷ್ಟು ಇದನ್ನು ಮತ್ತು ಕೊಬ್ಬರಿ, ಬಿಳಿ ಎಳ್ಳನ್ನ ಯಾವುದೇ ತುಪ್ಪವನ್ನ ಆಡ್ ಮಾಡದೆ ಫ್ರೈ ಮಾಡ್ಕೊಳ್ಳಿ. ಸೊ ನಾವು 1 ಕಪ್ ಅಷ್ಟು ತೆಂಗಿನ ಅಂದ್ರೆ ಕೊಬ್ಬರಿ ತುರಿಯನ್ನ ತುರ್ಕೋಬೇಕು. ಅದನ್ನ ತಗೊಂಡಿದ್ದೀನಿ, ನೋಡಿದ್ರಲ್ಲ ಆಲ್ರೆಡಿ ನೀವು ಸ್ನೇಹಿತರೆ. ಈ ಒಂದು ಲಡ್ಡು ಏನಿದೆ ಉಳಿದ ಎಲ್ಲ ಲಡ್ಡುಗಿಂತ ತುಂಬಾ ಹೆಲ್ದಿ ಇದೆ. ಸೊ ಪುನಃ ಹೇಳ್ತಾ ಇದ್ದೇನೆ ಸ್ನೇಹಿತರೆ, ಗ್ಯಾಸ್ ಅನ್ನ ಹೈ ಇಡ್ಲೇಬೇಡಿ. ಇದು ಸ್ವಲ್ಪ ಬಿಸಿ ಆದ್ರೆ ಸಾಕು. ನೋಡಿ, ಆ ಒಂದು ಕ್ರಿಸ್ಪಿ ಮೀನ್ಸ್ ಒಂಚೂರು ಬಿಸಿ ಬಿಸಿ ಆದ್ರೆ ಸಾಕು, ತುಂಬಾ ಏನು ಬಣ್ಣ ಚೇಂಜ್ ಆಗ್ಬೇಕಾಗಿಲ್ಲ. ಸೊ ಈಗ ಇದರ ಜೊತೆಗೆ 3 ಸ್ಪೂನ್ ನಾನು ಬಿಳಿ ಎಳ್ಳನ್ನ ತಗೊಂಡಿದ್ದನ್ನೆಲ್ಲ ಸೆಸಮವನ್ನ ಆಡ್ ಮಾಡ್ಕೊಳ್ಳುವ. ಇದನ್ನ ಸ್ವಲ್ಪ ಸರಿಯಾಗಿ ಲೋ ಫ್ಲೇಮ್ ಅಲ್ಲಿ ಒಂದು 5 ನಿಮಿಷ ಫ್ರೈ ಮಾಡ್ಕೊಳ್ಳುವ. ಓಕೆನಾ. ಸೊ ಈ ಒಂದು ಲಡ್ಡುವನ್ನ ಈಗ ತುಪ್ಪ ಹಾಕಿ ಫ್ರೈ ಮಾಡುವಂಥದ್ದು ಯಾವುದು ಕೇಳಿದ್ರೆ ಒಂದು 2 ಸ್ಪೂನ್ ಅಷ್ಟು ಗೀ, ಯಾವುದೇ ಗೀಯನ್ನ ತಗೊಳ್ಬಹುದು, ನಂದಿನಿ ಅಥವಾ ಯಾವುದು ಕೂಡ ಒಳ್ಳೆ ತುಪ್ಪವನ್ನ ತಗೊಳ್ಳಿ. ಈಗ ಬಾದಾಮಿಯನ್ನು ಕೂಡ ಕಟ್ ಮಾಡ್ಕೊಂಡಿದ್ದೆ, ಗೋಡಂಬಿ ಕೂಡ ಕಟ್ ಮಾಡಿದ್ದೆ, ಹಾಗೆ ಪಿಸ್ತವನ್ನು ಕೂಡ ಕಟ್ ಮಾಡಿದ್ದೆ. ಯಾಕಂದ್ರೆ ಕಟ್ ಮಾಡಿದ್ರೆ ಒಳ್ಳೆ ಎಲ್ಲದಕ್ಕೂ ಮಿಕ್ಸ್ ಆಗುತ್ತೆ ಸ್ನೇಹಿತರೆ. ಅದು ಫುಲ್ ದೊಡ್ಡದನ್ನ ಇಡಬೇಡಿ, ಸಣ್ಣ ಸಣ್ಣದಕ್ಕೆ ಚಿಕ್ಕದಾಗಿ ಕಟ್ ಮಾಡ್ಕೊಳ್ಳಿ. ಎಲ್ಲವೂ ಕ್ಲೀನ್ ಆಗಿ ಸ್ವಲ್ಪ ಇದು ಕೂಡ ಒಂದು 5 to 8 ಮಿನಿಟ್ ವರೆಗೆ ಲೋ ಫ್ಲೇಮ್ ಅಲ್ಲಿ ಫ್ರೈ ಮಾಡ್ತಾ ಬನ್ನಿ. ಓಕೆನಾ. ನಾನು ಈಗ ಅದು ಫ್ರೈ ಆಗಿದೆ, 8 ನಿಮಿಷ ಕೂಡ ಫ್ರೈ ಮಾಡೋದು ತೋರ್ಸಲ್ಲ, ಯಾಕೆಂದ್ರೆ ಸುಮ್ಮನೆ ಟೈಮ್ ವೇಸ್ಟ್ ಮಾಡೋದು ಬೇಡ ಅಲ್ವಾ. ಈಗ ಸೊ ಆಲ್ರೆಡಿ ಈಗ ಅಂಜೂರ್ ಮತ್ತು ದ್ರಾಕ್ಷಿಯನ್ನ ಕೂಡ ಒಂದು 2 to 3 ಸ್ಪೂನ್ ಗೀಯನ್ನ ಹಾಕಿ ಇದು ಕೂಡ ಒಂದು 4 ಮಿನಿಟ್ ಮಾತ್ರ ಫ್ರೈ ಮಾಡಿ. ಇದು ಜಾಸ್ತಿ ಹೊತ್ತು ಬೇಡ ಸ್ನೇಹಿತರೆ ಇದಕ್ಕೆ. ಓಕೆನಾ. ನೋಡಿ, ಅದ್ರ ಜೊತೆಗೆ ಮತ್ತೊಂದು ಇದು ಇತ್ತು, ಏನದು ಗ್ರೀನ್ ಕಲರ್, ಅದು ಕೂಡ ಇತ್ತು, ಅದನ್ನು ಕೂಡ ಹಾಕಿದ್ದೇನೆ. ತುಂಬಾ ಟೇಸ್ಟ್ ಆಗುತ್ತೆ. ಬೇಗವೆಲ್ಲ ಟೇಸ್ಟ್ ಅಷ್ಟೇ ಅಲ್ಲ, ದೇಹಕ್ಕೆ ಬೇಕಾಗಿರುವಂತ ಎಲ್ಲ ಐಟಮ್ಗಳು ಕೂಡ ಈ ಒಂದು ಡ್ರೈ ಫ್ರೂಟ್ ಲಡ್ಡಲ್ಲಿ ಸಿಗುತ್ತೆ. ನೋಡಿ, ಈಗ ನಾನು ಡೇಟ್ಸ್ ತಗೊಂಡಿದ್ದೇನಲ್ಲ, ನಾನು ಒಂದು 350 ಗ್ರಾಮ್ ಅಷ್ಟು ಡೇಟ್ಸ್ ಅನ್ನ ತಗೊಂಡಿದ್ದೀನಿ. ಸೀಡ್ ಅನ್ನ ಸಪರೇಟ್ ಮಾಡ್ಕೊಳ್ಳಿ. ಸಾಧ್ಯ ಆದ್ರೆ ಮಿಕ್ಸಿ ಜಾರಲ್ಲಿ ಹಾಕಿದ್ರೆ ನಿಮಗೆ ಬ್ಲೇಡ್ ಸ್ವಲ್ಪ ಇದಾಗುತ್ತೆ. ಸೊ ಹಾಕದಿದ್ರು ನಡೆಯುತ್ತೆ. ಓಕೆನಾ. ನಾನು ಹಾಕಿದೆ, ಸ್ವಲ್ಪ ಸೌಂಡ್ ಜಾಸ್ತಿ ಬಂತು, ಸೊ ಅದಕ್ಕೆ ಬಿಟ್ಬಿಟ್ಟೆ. ಈಗ ನೋಡಿ, ಇದನ್ನ ಸ್ವಲ್ಪ ಸ್ಮ್ಯಾಶ್ ಮಾಡ್ಕೊಳ್ಳಿ.
ಖರ್ಜೂರ ಸ್ವಲ್ಪ ಸ್ಮೂತ್ ಆಗ್ಬೇಕು, ಮೆತ್ತಗಾಗ್ಬೇಕು. ನಿಮಗೆ ಅದು ಮೆತ್ತಗಾಗ್ಲಿಲ್ಲ ಅಂದ್ರೆ ಹೇಳಿದ್ರೆ ಒಂದ್ ಸ್ವಲ್ಪ ನೀರು ಮಿಕ್ಸ್ ಮಾಡ್ಬೋದು ಸ್ನೇಹಿತರೆ. ಆಗ ನೀರು ಮಿಕ್ಸ್ ಮಾಡಿದ್ರೆ ಈ ತರ ಆಗತ್ತೆ. ಓಕೆನಾ? ಕೆಲವೊಂದು ಡೇಟ್ಸ್ಗಳು ಸ್ವಲ್ಪ ಗಟ್ಟಿ ಇರುತ್ತೆ. ಸೊ ಈಗ ಸ್ಮ್ಯಾಶ್ ಆಗಿದ್ದು ಮೆತ್ತಗಾಗಿದ್ದು ಸಾಕು. ಈಗ ನಾವು ಫಸ್ಟ್ ತುರಿದಿರುವಂತ ತೆಂಗಿನಕಾಯಿ, ತೆಂಗಿನ ತುರಿ ಅಂದ್ರೆ ಒಣ ಕೊಬ್ಬರಿ ಎಲ್ಲವನ್ನ ಈಗ ಮಿಕ್ಸ್ ಮಾಡ್ಕೋಬೇಕು. ನಾನು ಈಗ ಈ ಒಂದು ಇದಕ್ಕೆ ಮಿಕ್ಸ್ ಮಾಡ್ತಾ ಇದ್ದೇನೆ. ಆ ಬಟ್ ಈ ಒಂದು ಪಾತ್ರೆಯಲ್ಲಿ ಚಿಕ್ಕದಾಗಿರೋದ್ರಿಂದ ಬೇರೆ ಒಂದು ಪಾತ್ರೆಯನ್ನ ಅಂದ್ರೆ ದೊಡ್ಡ ಅಗಲವಾದ ಪಾತ್ರೆಯನ್ನ ತಗೊಂಡು ಅದಕ್ಕೆ ಕರೆಕ್ಟ್ ಆಗಿ ಮಿಕ್ಸ್ ಆಗ್ಬೇಕು ಈಗ. ಯಾಕಂದ್ರೆ ಖರ್ಜೂರ ಇರ್ಬೋದು, ಅದೆಲ್ಲ ಸ್ವಲ್ಪ ಮೆತ್ತಗಾಗುತ್ತೆ ಅಲ್ವಾ? ಮತ್ತೆ ಡೇಟ್ಸ್ ಅದೆಲ್ಲ ಈ ಒಂದು ಆ ಉಳಿದ ಎಲ್ಲ ಐಟಮ್ಗೆ ಮಿಕ್ಸ್ ಆಗಿ ಇದಾಗ್ಬೇಕು. ಈಗ ಒಂದು 4 ಕಾರ್ಡೆಮಮ್ ಏಲಕ್ಕಿಯನ್ನ ಚೆನ್ನಾಗಿ ಅರ್ಕೊಳ್ವಾ, ಮಿಕ್ಸ್ ಮಾಡ್ಕೊಳ್ವಾ. ಸೊ ಈಗ ಡ್ರೈ ಫ್ರೂಟ್ ಲಡ್ಡು ಮಾಡಲಿಕ್ಕೆ ರೆಡಿ ಆಗಿದೆ. ಬಟ್ ಏನು ಕೇಳಿದ್ರೆ ಈಗ ಸ್ವಲ್ಪ ಬಿಸಿ ಇದೆ. ನೀವು ನೋಡ್ಕೊಳ್ಳಿ ಸ್ನೇಹಿತರೆ, ಬಿಸಿಯನ್ನ ಸ್ವಲ್ಪ ಕೋಲ್ಡ್ ಮಾಡ್ಬೋದು. ಒಂದು 10-15 ನಿಮಿಷ ಇಟ್ಟರೆ ಸ್ವಲ್ಪ ಕೋಲ್ಡ್ ಆಗುತ್ತೆ. ಸೊ ಕೋಲ್ಡ್ ಆದ್ಮೇಲೆ ನೀವು ತುಪ್ಪವನ್ನ ಅಪ್ಲೈ ಮಾಡ್ಕೊಳ್ಳಿ ಕೈಗೆ, ಲಡ್ಡು ಕಟ್ಬೋದು. ಓಕೆನಾ? ಸೊ ಸ್ನೇಹಿತರೆ, ಈ ಒಂದು ಲಡ್ಡುವಿನಲ್ಲಿ ಏನಿದೆ ಏನಿಲ್ಲ ಎಲ್ಲ ಪ್ರೋಟೀನ್ಗಳು ಇದೆ ಸ್ನೇಹಿತರೆ. ಇದು ದ್ರಾಕ್ಷಿ, ಗೋಡಂಬಿ, ಬಾದಾಮಿ ಅಂದ್ರೆ ನೆನಪಿನ ಶಕ್ತಿ ಮಕ್ಕಳಿಗಂತೂ ಕೊಡ್ತಾ ಬಂದ್ರೆ, ದಿನ ಒಂದು ಲಡ್ಡು ಕೊಡ್ತಾ ಬಂದ್ರೆ ಅವರ ಮೆಮೊರಿ ಪವರ್ ಕೂಡ ತುಂಬಾ ಜಾಸ್ತಿ ಆಗತ್ತೆ. ಹಾಗೆ ಹೆಲ್ದಿ ಕೂಡ. ಈಗ ಹೇಳಿದ್ನಲ್ಲ, ಬೆನ್ನು ನೋವು, ಮೂಳೆ ನೋವಿಗೆ ಕಾರಣ ಈ ಏನೇ ಇರ್ಬೋದು, ಬಟ್ ಸೊಲ್ಯೂಷನ್ ಈ ಒಂದು ಡ್ರೈ ಫ್ರೂಟ್ ಲಡ್ಡು. ಸ್ನೇಹಿತರೆ, ಯಾವುದೇ ನೀವು ಸ್ವೀಟ್ ಅಂಗಡಿಗಳಲ್ಲಿ ಹೋಗಿದ್ರೆ ನೋಡ್ಬೋದು, ಅಥವಾ ದೊಡ್ಡ ಹೋಟೆಲ್ಗಳಲ್ಲಿ ಕೂಡ ಡ್ರೈ ಫ್ರೂಟ್ ಲಡ್ಡು ಮಾಡಿರ್ತಾರಲ್ಲ, ಇದೇ ತರ ಇರುತ್ತೆ ಅಲ್ವಾ? ಸೊ ಅದನ್ನ ನಾವು ಮನೆಯಲ್ಲೇ ಮಾಡಿದ್ರೆ ಹೇಗಿರುತ್ತೆ ಅಂತ ನಾನು ಯೋಚನೆ ಮಾಡಿದೆ. ಮತ್ತು ಆಲ್ರೆಡಿ ನಾನು ಯಾವತ್ತೂ ಮಾಡಿದ್ದೆ, ಬಟ್ ನಾನು ವಿಡಿಯೋ ಒಂದು ಮಾಡಿರ್ಲಿಲ್ಲ. ಸೊ ನಿಮಗೋಸ್ಕರ ನಾನು ಈ ಒಂದು ವಿಡಿಯೋ ಮಾಡ್ತಾ ಇದ್ದೀನಿ. ಎಸ್ ಫ್ರೆಂಡ್ಸ್, ಈಗ ನಾವು ಇದನ್ನ ಲಡ್ಡು ಮಾಡ್ಲಿಕ್ಕೆ ರೆಡಿ ಮಾಡ್ಕೊಳ್ಳುವ ಮೊದಲು ಕೈಗೆ ಒಂದ್ ಸ್ವಲ್ಪ ತುಪ್ಪವನ್ನ ಅಪ್ಲೈ ಮಾಡ್ಕೊಳ್ಳಿ. ಇಲ್ಲಾಂದ್ರೆ ಆಯಿಲ್ ಆಗ್ಬೋದು, ಬಟ್ ಆಯಿಲ್ ಬೇಡ, ತುಪ್ಪವನ್ನ ಇಟ್ಕೊಳ್ಳಿ. ಯಾಕಂದ್ರೆ ಸ್ಮೆಲ್ ಆಗ್ತದೆ. ನೀವು ಆಲ್ರೆಡಿ ಈಗ ತುಪ್ಪದಲ್ಲೇ ಫ್ರೈ ಮಾಡಿರೋದ್ರಿಂದ ತುಪ್ಪವನ್ನ ಇದ್ ಮಾಡ್ಕೋಬೇಕು. ಬಟ್ ತುಪ್ಪ ಒಂದು ಟೇಸ್ಟ್ ಅಲ್ವಾ? ಸೊ ಈ ಒಂದು ಅಳತೆಗೆ ಮಾಡಿದ್ರೆ ಸಾಕು. ನೋಡಿ, ಈಗ ರೆಡಿ ಆಗಿದೆ ಡ್ರೈ ಫ್ರೂಟ್ ಲಡ್ಡು. ರೆಡಿ ಆಗಿದೆ. ನೀವು ಯಾವುದೇ ಸೈಜ್ ಅಲ್ಲಿ ಕೂಡ ಮಾಡ್ಕೋಬಹುದು ಸ್ನೇಹಿತರೆ. ಇದು ಮಕ್ಕಳಿಗಂತೂ ತುಂಬಾ ಇಷ್ಟ. ಯಾವುದೇ ಲಡ್ಡು ತಿಂದೇ ಇದ್ರೂ ಕೂಡ ಅವರು ಈ ಒಂದು ಲಡ್ಡುವನ್ನ ತಿಂತಾರೆ. ಅವರಿಗೆ ಬಾಕ್ಸ್ಗಿರ್ಬೋದು, ಸ್ನಾಕ್ಸ್ ಬಾಕ್ಸ್ಗಿರ್ಬೋದು, ಅಥವಾ ಪ್ರತಿದಿನ ಬೆಳಿಗ್ಗೆ ಅವರಿಗೆ ಒಂದೊಂದು ಲಡ್ಡು ಕೊಡ್ತಾ ಬಂದ್ರೆ ಅವರ ಮೆಮೊರಿ, ಕಾನ್ಸಂಟ್ರೇಷನ್ ಎಲ್ಲವೂ ಜಾಸ್ತಿ ಆಗುತ್ತೆ. ಇದು 100% ಸತ್ಯ ಸ್ನೇಹಿತರೆ. ನಿಮಗೆ ಈ ಲಡ್ಡು ಸ್ವಲ್ಪ ಕಾಸ್ಟ್ಲಿ ಅನಿಸಬಹುದು, ಅಂದ್ರೆ ಎಲ್ಲದಕ್ಕೂ ಕಾಸ್ಟ್ಲಿ ಇರ್ತದೆ ಡ್ರೈ ಫ್ರೂಟ್ಸ್ಗೆ. ಬಟ್ ಹೆಲ್ತ್ ಕೂಡ ಬಹಳ ಮುಖ್ಯ ಅಲ್ವಾ ಸ್ನೇಹಿತರೆ? ನೀವು ಡಾಕ್ಟರ್ ಹತ್ರ ಹೋಗಿ 1000 ರೂಪಾಯಿಗೆ ಮೆಡಿಸಿನ್ಗೆ ಹಣ ಕೊಡೋ ಬದಲು ನಿಮ್ಮ ಆರೋಗ್ಯಕ್ಕಾಗಿ ಆಹಾರದಲ್ಲೇ ನೀವು ಬದಲಾವಣೆ ಮಾಡ್ಕೊಂಡ್ರೆ ಖಂಡಿತ ನಿಮ್ಮ ಆರೋಗ್ಯವನ್ನ ಸುಧಾರಿಸಬಹುದು ಸ್ನೇಹಿತರೆ. ಇದು ನನ್ನ ಓನ್ ಎಕ್ಸ್ಪೀರಿಯನ್ಸ್, ನನ್ನ ಸ್ವಂತ ಅನುಭವ. ಸೊ ಫ್ರೆಂಡ್ಸ್, ಈಗ ಲಡ್ಡು ರೆಡಿ ಆಗಿದೆ. ಹಾಗೆ ಇದರನ್ನ ಹೇಗೆ ತಿನ್ಬಹುದು ಅನ್ನೋದನ್ನ ನೀವು ಯೋಚನೆ ಮಾಡಿದ್ರೆ, ಇದನ್ನ ಬೆಳಗಿನ ನೋಡಿ, ಇದು ಆರಾಮಾಗಿ ಕಟ್ ಮಾಡ್ಬೋದು, ಗಟ್ಟಿ ಆಗೋದಿಲ್ಲ, ಏನಿಲ್ಲ, ಸ್ಮೂತ್ ಆಗಿರ್ತದೆ ಸ್ನೇಹಿತರೆ. ಈ ಒಂದು ಲಡ್ಡುವನ್ನ ಪ್ರತಿದಿನ ಬೆಳಿಗ್ಗೆ 1 ಕಪ್ ಹಾಲಿನೊಂದಿಗೆ, ಓಕೆನಾ, 1 ಕಪ್ ಹಾಲಿನೊಂದಿಗೆ 1 ಲಡ್ಡು ತಗೊಳ್ಳಿ. ಯಾವುದೇ ಜಾಯಿಂಟ್ ಪೇನ್, ಬ್ಯಾಕ್ ಪೇನ್, ಲೋವರ್ ಬ್ಯಾಕ್ ಪೇನ್, ನೀ ಪೇನ್ ಯಾವುದೇ ಇರ್ಬೋದು, ಮೂಳೆಗೆ ಸಂಬಂಧಿಸಿದ ಸಮಸ್ಯೆ ಇದು ಕೂಡ ಖಂಡಿತ ಅದು ಕಡಿಮೆ ಆಗತ್ತೆ. ಯಾಕಂದ್ರೆ ಇದು ನನ್ನ ಸ್ವಂತ ಅನುಭವ. ನಮ್ಮ ಆರೋಗ್ಯ ನಮ್ಮ ಕೈಯಲ್ಲೇ ಅಂತ ಹೇಳ್ತಾ ಫ್ರೆಂಡ್ಸ್, ಈ ವಿಡಿಯೋ ನಿಮಗೆ ಇಷ್ಟ ಆಯ್ತು ಅಲ್ವಾ? ಹಾಗಾದ್ರೆ ಒಂದು ಲೈಕ್ ಮಾಡಿ, ಶೇರ್ ಮಾಡಿ ಯಾರಿಗೆ ಬೇಕು, ಹಾಗೆ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ ಫ್ರೆಂಡ್ಸ್. ಮುಂದಿನ ವಿಡಿಯೋದಲ್ಲಿ ಮತ್ತೊಂದು ವಿಶೇಷವಾದ ವಿಭಿನ್ನವಾದ ವಿಷಯದೊಂದಿಗೆ ಮತ್ತೆ ಬರ್ತೇನೆ. ಮತ್ತೆ ಈಗ ಒಂದೊಳ್ಳೆಯ ಮಾತು ಸ್ನೇಹಿತರ, ವಯಸ್ಸು ಯಾವುದೇ ಇರಲಿ, ಬದುಕು ಅನ್ನೋದು ಒಂದಲ್ಲ ಒಂದು ಪಾಠವನ್ನು ಕಲಿಸ್ತಾನೆ ಇರ್ತದೆ ಅಲ್ವಾ? ಎಸ್, ಮುಂದಿನ ವಿಡಿಯೋದಲ್ಲಿ ಮತ್ತೊಂದು ವಿಶೇಷವಾದ ವಿಭಿನ್ನವಾದ ವಿಷಯದೊಂದಿಗೆ. ಅಲ್ಲಿವರೆಗೂ ಥ್ಯಾಂಕ್ ಯು, ಧನ್ಯವಾದ, ನಮಸ್ಕಾರ, ಬಾಯ್.